ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಆದಿಗಂತೂ ಮನೆಯವರೆಲ್ಲ ಚೆನ್ನಾಗಿ ಬೈದ್ ಬಿಡ್ತಾರೆ. ಹಾಗೆ ಇಲ್ಲಿ ಕಾಮದವ್ರು ಕೂಡ ಆದಿ ಮೇಲೆ ತುಂಬಾ ಕೋಪ ಮಾಡ್ಕೊಂಡು ನೀನ್ ಈ ತರ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ಆದಿ ಅಂತ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಇಲ್ಲಿ ಕಿಶನ್ ಕೂಡ ಅಣ್ಣ ನೀನ್ ಯಾರ್ಗೆ ಹೇಳಿಲ್ಲ ಅಂದ್ರು ನನ್ಗಾದ್ರೂ ನೀನ್ ಎಲ್ಲಾ ವಿಷಯ ಹೇಳ್ತೀಯ ಅಂತ ನಾನ್ ಅನ್ಕೊಂಡಿದ್ದೆ. ಈಗ ನೀನು ನನ್ನ ಹತ್ರ ಏನು ಹೇಳಿಲ್ಲ, ನಂಗೆ ತುಂಬಾ ಬೇಜಾರಾಗ್ತಿದೆ ಅಣ್ಣ ಅಂತ ಹೇಳಿ ಕಿಶನ್ ಕೂಡ ಹೋಗ್ತಿದೆ. ಇನ್ನೊಂದ್ ಕಡೆ ಪೂಜಾನು ಬಾಬಾ ನಾನು ಈ ವಿಷಯನ ಎಲ್ಲರ ಮುಂದೆ ಹೇಳ್ದೆ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿ ಪೂಜಾನು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಆದಿಗಂತೂ ಎಲ್ಲರೂ ಒಬ್ರಾದ್ಮೇಲೆ ಒಬ್ರು ಹೋಗ್ತಿರ ನೋಡಿ ತುಂಬಾ ಬೇಜಾರಾಗುತ್ತೆ. ಇಲ್ಲೇನೋ ಎಲ್ಲರೂ ಬೇಜಾರ್ ಮಾಡ್ಕೊಂಡು ಹೋದ್ರು. ಈ ಬೇಜಾರು ಯಾಕಾಗಿದ್ದಾರೆ ಅಂದ್ರೆ ಇವ್ರಿಗೆಲ್ಲ ನನ್ ಮೇಲೆ ಅತಿಯಾದ ಪ್ರೀತಿ ಇರೋದ್ರಿಂದನೇ ಇವ್ರಿಷ್ಟು ಕೋಪ ಮಾಡ್ಕೊಂಡಿರೋದು. ಅವ್ರಿಗೆಲ್ಲ ನನ್ನ ಹತ್ರ ಮಿಡಲ್ ಕ್ಲಾಸ್ ಲೈಫ್ ನ ಲೀಡ್ ಮಾಡ್ತೀನಿ ಅಂತ ಹೇಳಿ ಕಷ್ಟಪಟ್ಟೆ ಅಂತ ಎಲ್ಲರೂ ಬೈಕೊಂಡು ಹೋಗಿದ್ದಾರೆ ಅಷ್ಟೇ. ಇದ್ರಲ್ಲಿ ಕೆಟ್ಟವರಾಗಿದ್ ಮಾತ್ರ ಭಾಗ್ಯ ಅವರು. ಅವ್ರೇನು ತಪ್ಪೇ ಮಾಡಿಲ್ಲ. ನಾನು ಅವ್ರ ದುಡ್ಡಿಟ್ಕೊಡ್ಲಿ ಅಂತ ಹೇಳಿ ಚಾಲೆಂಜ್ ಮಾಡಿದೆ. ಇದ್ರಲ್ಲಿ ಭಾಗ್ಯ ಅವ್ರದ್ದು ಯಾವ್ದೇ ತಪ್ಪಿಲ್ಲ. ಅಪ್ಪ ಯಾವತ್ತು ಭಾಗ್ಯ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನನ್ನಿಂದಾಗಿ ಅವ್ರ ಬಗ್ಗೆನು ಅಪ್ಪ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಆದಷ್ಟು ಬೇಗ ಅಪ್ಪಂಗೆ ಇದೆಲ್ಲ ಮಾಡಿದ್ದು ನಾನೇ, ಹಾಗೆ ಇದಕ್ಕೆಲ್ಲ ಕಾರಣ ಭಾಗ್ಯ ಅಲ್ಲ ಅಂತ ಅಪ್ಪಂಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ಆದಿ ಮನ್ಸಲ್ಲೇ ಅನ್ಕೋತಿರ್ತಾರೆ. ಹಾಗೆ ಬೆಳಿಗ್ಗೆ ಆಗ್ತಿದಂಗೆ ಆ ಕಡೆ ಗುಂಡಣ್ಣ ಅಂತೂ ಆದಿಗೋಸ್ಕರ ಕಾಯ್ತಾ ಕೂತಿರ್ತಾರೆ ಸೋಫಾ ಹತ್ರ. ಅದೇ ಸಮಯಕ್ಕೆ ಇಲ್ಲಿ ಸುನಂದ ಅವ್ರು ಬರ್ತಾರೆ. ಯಾಕೋ ಗುಂಡಣ್ಣ ಯಾಕಿದೆಲ್ಲ ಕೂತಿದ್ಯಾ ಅಂತ ಸುನಂದ ಹೇಳ್ತಿದ್ದಕ್ಕೆ ಅಜ್ಜಿ ಎಸಲ ಹೇಳೋದು ಗುಂಡಣ್ಣ ಅಂತ ಕರಿಬೇಡಿ ಅಂತ, ತನ್ಮಯ ಅಂತ ಕರೀರಿ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾರೆ. ನಿಮ್ಮಮ್ಮ ಕಲ್ತಿರೋ ಬುದ್ಧಿ, ಅದಕ್ಕೋಸ್ಕರ ಹೀಗಾಡ್ತೀಯ. ನಿಮ್ಮಮ್ಮನಿಂದಾಗಿ ಪಾಪ ಪೂಜೆ ಮನೆಯವರೆಲ್ಲ ಎಷ್ಟು ಬೇಜಾರ್ ಮಾಡ್ಕೊಂಡೋದ್ರು. ಈಗ ನೀನ್ ಶುರು ಆಯ್ತಾ? ಅದ್ ಸರಿ, ಸ್ಕೂಲ್ ಹೋಗೋದ್ ಬಿಟ್ಟು ಇಲ್ಲಿಯ ಕೂತಿದ್ಯಾ ಅಂತ ಸುನಂದ ಕೇಳ್ತಿರ್ತಾರೆ. ಏನಜ್ಜಿ ಈ ತರ ಕೇಳ್ತಿದ್ದೀರಾ? ನಾನ್ ಪ್ರತಿದಿನ ಆದಿ ಅಂಕಲ್ ಜೊತೆ ಪಾರ್ಕ್ ಗೆ ವಾಕ್ ಹೋಗ್ತಿದ್ದೆ. ಅವ್ರು ನಂಗೆ ಬಾಕ್ಸಿಂಗ್ ಹೇಳ್ಕೊಡ್ತಿದ್ರು, ಮರ್ತೋಯ್ತಾ ಅಂತ ಗುಂಡಣ್ಣ ಸುನಂದಂಗೆ ಕೇಳ್ತಿರ್ತಾರೆ. ಯಾವ ಬಾಕ್ಸಿಂಗ್ ಇಲ್ಲ, ಏನು ಇಲ್ಲ, ಯಾವ ಡಯಟು ಮಾಡಂಗಿಲ್ಲ. ಇನ್ ಮುಂದೆ ಆದಿ ಅವರು ಬರೋದಿಲ್ಲ ಅಂತ ಸುನಂದ ಹೇಳ್ತಿರ್ತಾರೆ. ಆಗ ಗುಂಡಣ್ಣಗಂತೂ ಶಾಕ್ ಆಗುತ್ತೆ. ಯಾಕಜ್ಜಿ ಏನಾಯ್ತು ಅಂತ ಇಲ್ಲಿ ಗುಂಡಣ್ಣ ಕೇಳ್ತಿರ್ತಾರೆ. ಎಲ್ಲಾ ಪ್ರಶ್ನೆಗೂ ನಿಂಗೆ ಉತ್ತರ ಕೊಟ್ಕೊಂಡು ಕೂತ್ಕೊಳಕ್ ಆಗಲ್ಲ. ಆದಿ ಅವರು ಮೇಲ್ಗಡೆ ತೆರೆಸ್ ಇತ್ತಲ್ಲ ಆ ರೂಮಲ್ಲಿ ಇಲ್ಲ, ಅವ್ರ ಮನೆಗೆ ವಾಪಸ್ ಹೋದ್ರು. ಸುಮ್ನೆ ಸ್ಕೂಲ್ಗೆ ಸಮಯ ಆಯ್ತು, ಹೋಗಿ ರೆಡಿ ಆಗು ಅಂತ ಹೇಳಿ ಸುನಂದ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಇದನ್ನ ಕುಸುಮ ಅವರು ನೋಡ್ತಾರೆ. ನೋಡು ತನ್ಮಯ್, ಆದಿ ಇಲ್ಲ, ಅವ್ರಾಗ್ಲೇ ಮನೆಗೆ ಹೋಗಾಯ್ತು. ಇನ್ ಮುಂದೆ ನಿಂಗೆ ಯಾರು ಬಾಕ್ಸಿಂಗ್ ಹೇಳ್ಕೊಡಲ್ಲ, ನಾನು ಭಾಗ್ಯಂಗೆ ಹೇಳ್ತೀನಿ ಬೇರೆ ಎಲ್ಲಾದ್ರೂ ಸೇರ್ಸು ಅಂತ. ಈಗ ಸುಮ್ನೆ ಇಲ್ಲಿ ಕುತ್ಕೊಂಡು ಎಷ್ಟೊತ್ತು ಅಂತ ಕೂತಿರ್ತೀಯ, ಹೋಗಿ ರೆಡಿ ಆಗು ಅಂತ ಕುಸುಮ ಹೇಳ್ತಿರು. ಇಲ್ಲ ಅಜ್ಜಿ, ಆದಿ ಅಂಕಲು ಬಂದೇ ಬರ್ತಾರೆ, ನನ್ಗೆ ಗೊತ್ತು. ಆಯ್ತು ಸರಿ, ಈಗೇನೋ ಅವರು ಮನೆಗ್ ಹೊರಟೋಗಿದಾರ. ಮನೆಗ್ ಹೋದ್ರು ನನ್ಗೋಸ್ಕರ ಅಂಕಲು ಬಂದೇ ಬರ್ತಾರೆ. ಅಂಕಲ್ ಏನೆಲ್ಲ ಹೇಳ್ಕೊಟ್ಟಿದ್ರು ಅದನ್ನ ನಾನು ತುಂಬಾ ಎಸಾಗಿ ಎಲ್ಲಾನು ಮಾಡ್ತಿದ್ದೆ. ಅಂಕಲ್ ನಂಗೋಸ್ಕರ ಬಂದೇ ಬರ್ತಾರೆ ಅಂತ ಗುಂಡಣ್ಣ ಕುಸುಮಗೆ ಹೇಳ್ತಾರೆ. ಅಶೋ ಗುಂಡಣ್ಣ, ನಿಂಗ್ ಹೇಳಕ್ಕಾಗಲ್ಲ, ನನ್ ಭಾಗ್ಯನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಕುಸುಮ ಭಾಗ್ಯನ ಕರಿಯಕ್ ಹೋಗ್ತಾರೆ. ನೋಡಮ್ಮ ಭಾಗ್ಯ, ಗುಂಡಣ್ಣ ಆದಿ ಬರ್ತಾನೆ ಅಂತ ಹೇಳಿ ಸೋಫಾ ಮೇಲೆ ಕಾಯ್ಕೊಂಡ್ ಕೂತಿದ್ದಾನೆ. ಅವ್ನ್ಗೊಂದ್ ಸ್ವಲ್ಪ ಹೋಗಿ ನೀನಾದ್ರೂ ಬುದ್ಧಿ ಹೇಳು ಅಂತ ಕುಸುಮ ಹೇಳ್ತಾರೆ. ಸರಿಯತೆ, ನೀವ್ ತಲೆ ಕೆಡ್ಸ್ಕೊಬಿಡಿ, ನಾನ್ ಹೋಗಿ ಅವ್ನನ್ನ ಸ್ಕೂಲ್ಗೆ ರೆಡಿ ಮಾಡಿಸ್ತೀನಿ ಅಂತ ಭಾಗ್ಯ ಮೇಲ್ಗಡೆಯಿಂದ ಕೆಳಗಡೆ ನಡ್ಕೊಂಡ್ ಬರ್ತಾ ಇರ್ತಾರೆ ಸ್ಟೆಪ್ಸ್ ಅಲ್ಲಿ. ತನ್ಮಯ್ ಯಾಕೋ ಇಲ್ಲಿ ಕೂತಿದ್ಯಾ ಅಂತ ಭಾಗ್ಯ ಗುಂಡಣ್ಣನ ಕೇಳ್ತಾರೆ. ಅಮ್ಮ ಆದಿ ಅಂಕಲ್ ಬರ್ತಾರೋ ಇಲ್ವೋ ಅಂತ ಹೇಳಿ ನೋಡಕ್ಕೆ ಇಲ್ಲಿ ಕೂತಿದ್ದೀನಿ. ಆದಿ ಅಂಕಲ್ ಬಂದೇ ಇಲ್ಲಮ್ಮ ಅಂತ ಗುಡ್ಡಣ್ಣ ಹೇಳ್ತಿರ್ತಾರೆ. ಇಲ್ಲ ತನ್ಮಯ್, ನೆನ್ನೆನೆ ಅವ್ರ ಮನೆಗೆ ಹೋಗಾಯ್ತು. ಅವ್ರೇನೋ ಇಲ್ಲಿ ಇದ್ದಾಗ ನಿಂಗೆ ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿ ಪಾರ್ಕ್ ಕರ್ಕೊಂಡೋಗಿ ವಾಕಿಂಗ್ ಎಲ್ಲ ಮಾಡಿಸ್ತಾ ಇದ್ರು. ಈಗ ಅವ್ರಿಗೆ ತುಂಬಾ ಕೇಳ್ಸ ಇದೆ. ಮೊದ್ಲೇ ಹೇಳ್ತಾ ಇದ್ರು ಆಫೀಸ್ ವರ್ಕ್ ಜಾಸ್ತಿ ಪೆಂಡಿಂಗ್ ಇದೆ ಅಂತ. ಅವರು ಬರೋದಿಲ್ಲ ಬಿಡು, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ, ನಾನು ಬೇರೆ ಕಡೆ ಬಾಕ್ಸಿಂಗ್ ಗೆ ಸೇರಿಸ್ತೀನಿ ಅಂತ ಭಾಗ್ಯ ಹೇಳ್ತಾ ಇರ್ತಾರೆ. ಲಾಮ ಎಷ್ಟೊತ್ತಾಗುತ್ತೆ ಅಷ್ಟೊತ್ತವರೆಗೂ ಕೂತು ನಾನು ಕಾಯ್ತೀನಿ ಅಂತ ಗುಂಡಣ್ಣ ಹೇಳ್ತಾರೆ. ಆಗ ಭಾಗ್ಯ ಬೇಜಾರಾಗ್ಬಿಡುತ್ತೆ. ಇದೇ ಇದು ಗುಂಡಣ್ಣ ನೋಡಿದ್ರೆ ಆದಿ ಆದಿ ಅಂತ ಇಷ್ಟೊಂದು ಹಚ್ಕೊಟ್ಟಿದ್ದಾರೆ ಅನ್ಸುತ್ತೆ. ಅವ್ರಿದ್ದಷ್ಟು ದಿನ ಮನೆಯವ್ರ ಜೊತೆ ಎಲ್ಲ ತುಂಬಾ ಅನ್ಯೋನ್ಯವಾಗಿ ಈ ಮನೆಯವ್ರ ತರನೇ ಇದ್ರು. ಅದಕ್ಕೋಸ್ಕರ ಇಲ್ಲಿ ಗುಂಡಣ್ಣಗೆ ಅವ್ರು ಬರಲ್ಲ ಅಂತ ಹೇಳಿದ್ರು, ಇವನು ಒಪ್ಕೊಳಕ್ಕೆ ಸಿದ್ಧನೇ ಇಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಮನ್ಸಲ್ಲೇ ಅನ್ಕೋತಿರ್ತಾರೆ. ಹಾಗೆ ಇಲ್ಲಿ ಗುಂಡಣ್ಣ ಭಾಗ್ಯನ ನೋಡ್ತಿರ್ತಾರೆ. ಭಾಗ್ಯಂಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅಮ್ಮ ನೀನ್ ಹೇಳಿದ್ದು ಸರಿ ಅಮ್ಮ, ಅಂಕಲು ಬರಲ್ಲ ಅನ್ಸುತ್ತೆ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯ ಮಾತಾಡಕ್ ಬರ್ತಾರೆ. ತನ್ಮಯ್ ರೆಡಿನಾ ಅಂತ ಹೇಳಿ ಅಲ್ಲಿ ಆದಿ ಬರ್ತಾರೆ. ಆದಿ ನೋಡಿ ಗುಂಡಣ್ಣಂಗಂತೂ ಖುಷಿ ಆಗ್ತಿದ್ರೆ, ಇನ್ನೊಂದ್ ಕಡೆ ಭಾಗ್ಯಂಗಂತೂ ತುಂಬಾ ಶಾಕ್ ಆಗುತ್ತೆ. ಅಂಕಲ್ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅಂತೂ ಖುಷಿಯಿಂದ ಆದಿನ ತಪ್ಪೋ. ತನ್ಮಯ್ ಇವಾಗ ವಾಕಿಂಗ್ ಗೆ ರೆಡಿ ಅಲ್ವಾ? ಇವತ್ತು ಒಂದಿಷ್ಟು ಬಾಕ್ಸಿಂಗ್ ನಿಂಗೆ ಹೇಳ್ಕೊಡ್ತೀನಿ ಅಂತ ಆದಿ ಹೇಳ್ತೀರಾ. ಹಾ ಅಂಕಲ್, ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಬಿಡಿ, ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಗುಂಡಣ್ಣ ತುಂಬಾ ಖುಷಿಯಿಂದ ಹೋಗ್ತಾರೆ. ಯಾಕೆ ಭಾಗ್ಯ ಅವರೇ ಒಳಗಡೆ ಬಾ ಅಂತ ಕರಿಯಲ್ವಾ ಅಂತ ಆದಿ ಭಾಗ್ಯಂಗ್ ಹೇಳ್ತೀರಾ. ಭಾಗ್ಯ ಮಾತ್ರ ಏನು ಮಾತಾಡದೆ ಸುಮ್ನೆ ಬೇಜಾರಲ್ಲಿ ನಿಂತಿರ್ತಾರೆ. ನೋಡಿ ಭಾಗ್ಯ ಅವ್ರು ಬೇಜಾರಾಗಿದೆ ಅಂತ ನನಗ್ ಗೊತ್ತು, ನನ್ನಿಂದಾಗಿ ನೀವೆಷ್ಟೆಲ್ಲ ಮಾತನ್ನ ಕೇಳಿಸ್ಕೋಬೇಕಾಗಿತ್ತು. ಎಲ್ಲ ಆಗಿದ್ದು ನನ್ನಿಂದಾನೆ, ಆದ್ರೆ ನಮ್ಮನೆಯವರೆಲ್ಲ ನಿಮ್ದೇ ತಪ್ಪು ಅನ್ನೋ ತರ ಮಾತಾಡಿದ್ರು. ನೀವು ದುಡ್ಡು ಬೇಡ ಅಂತ ಹೇಳ್ದಾಗ್ಲೆ ನಾನು ಆ ದುಡ್ಡನ್ನ ವಾಪಸ್ಸು ತಗೊಂಡೋಗ್ಬೇಕಾಗಿತ್ತು. ಇಲ್ಲಾಂದ್ರೆ ನಾನು ಆ ವಿಷಯನ ಅಪ್ಪನ ಜೊತೆ ಮಾತಾಡಿ ಅವ್ರಿಗೆ ಹೇಗಾದ್ರು ಮಾಡಿ ನಿಮ್ಗೆ ದುಡ್ಡು ತಲುಪಿಸಿ ಅಂತ ಹೇಳ್ಬೇಕಾಗಿತ್ತು. ನಾನು ಚಾಲೆಂಜ್ ಅಂತ ಹೇಳಿ ನ್ಯೂಸೆನ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಭಾಗ್ಯ ಅವ್ರೆ ಅಂತ ಆದಿ ಹೇಳ್ತಿರ್ತಾರೆ. ಪರವಾಗಿಲ್ಲ ಆದಿ ಅವ್ರೆ, ನೀವೇನು ಸಾರಿ ಕೇಳೋದ್ ಬೇಡ, ಚಾಲೆಂಜ್ ನ ನಾನು ಕೂಡ ಒಪ್ಕೋಬಾರ್ದಾಗಿತ್ತು ಅಂತ ಹೇಳಿ ಭಾಗ್ಯ ಬೇಜಾರ್ ಮಾಡ್ಕೋತಿರ್ತಾರೆ. ಹಾಗೆ ಇಲ್ಲಿ ಆದಿ ಮನೆ ಒಳಗಡೆ ಬರ್ತಾ ಇರ್ತಾರೆ. ಆದಿ ಅವ್ರೆ ನಿಂತ್ಕೊಳ್ಳಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಯಾಕೆ ಭಾಗ್ಯ ಅವ್ರೆ ಏನಾಯ್ತು ಅಂತ ಇಲ್ಲಿ ಆದಿ ಶಾಕ್ ಅಲ್ಲಿ ಹೇಳ್ತಿರ್ತಾರೆ.
ನೀವು ಈ ಮನೆಗೆ ಒಂದ್ ವಾರ ಬಂದು ಇದ್ದಿದ್ರಿಂದ ಮನೆಯವರೆಲ್ಲ ಎಷ್ಟು ಬೇಜಾರ್ ಮಾಡ್ಕೊಂಡ್ರು. ಅದ್ರಲ್ಲೂ ಕಾಮತ್ ಮಾವ ಅಂತೂ ನನ್ ಬಗ್ಗೆ ತಪ್ಪಾಗೆ ತಿಳ್ಕೊಬಿಟ್ರು. ಇವಾಗೇನಾದ್ರು ನೀವು ಗುಂಡಣ್ಣಂಗೆ ಜಾಗಿಂಗ್ ಹೇಳ್ಕೊಳಕ್ಕೆ ಅಥವಾ ಬಾಕ್ಸಿಂಗ್ ಮಾಡಿಸ್ತೀಯ ಅಂತ ಹೇಳಿ ನಮ್ಮನೆಗೆ ಬೆಳಗ್ಗೆ ಬರ್ತಾ ಇದ್ದೀರಾ ಅಂತ ವಿಷಯ ಗೊತ್ತಾದ್ರೆ ಇನ್ನು ನಾನು ಎಲ್ಲಾ ಮುಂದೆನೂ ಕೆಟ್ಟವಳಾಗ್ಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ ಕೈ ಮುಗ್ದು ಕೇಳ್ಕೊತಿದ್ದೀನಿ, ಈ ಮನೆಗೆ ಜಾಸ್ತಿ ಬರ್ಬೇಕು. ಗುಂಡಣ್ಣಂಗೆ ಏನಾದ್ರೂ ಹೇಳಿ ಸಂಭಾಳಿಸ್ತೀನಿ, ದಯವಿಟ್ಟು ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗಿ ಅಂತ ಭಾಗ್ಯ ಹೇಳ್ತೀರಾ. ಆದಿಗಂತೂ ತುಂಬಾ ಬೇಜಾರಾಗುತ್ತೆ. ಭಾಗ್ಯ ಅವ್ರೆ, ಏನಕ್ಕೆ ಈ ತರ ಕೈ ಮುಗಿತಿದ್ದೀರಾ? ಈಗೇನು ನಾನ್ ಬರ್ಬಾರ್ದಲ್ವಾ? ನನ್ನಿಂದಾಗಿ ನಿಮ್ ಮನ್ಸಿಗೆ ಬೇಜಾರಾಗುತ್ತೆ ಅಂದ್ರೆ ಹೇಳ್ಬಿಡಿ, ನಾನು ಇನ್ ಬರಲ್ಲ ಅಂತ ಹೇಳಿ ಆದಿ ಅಲ್ಲಿಂದ ಹೊರಟೋಗ್ತಾರೆ. ನನ್ ಮಾತಿಂದ ನಿಮ್ಗೆ ಬೇಜಾರಾಗಿದೆ ಅಂತ ನನಗ್ ಗೊತ್ತು, ಆದ್ರೆ ನಂಗೆ ಬೇರೆ ಯಾವ್ದು ದಾರಿ ಇಲ್ಲ. ನೀವ್ ಒಂದ್ ವಾರ ಇತ್ತೋಗಿದ್ದಕ್ಕೆ ಮನೇಲಿ ಏನೆಲ್ಲ ಆಯ್ತು ಅಂತ ನಿಮ್ಗೆ ಗೊತ್ತು. ಈಗೇನಾದ್ರು ನೀವು ಗುಂಡನಿಗೆ ಬಾಕ್ಸಿಂಗ್ ಹೇಳ್ಕೊಡ್ತಿದ್ದೀರಾ ಅಂತ ನಿಮ್ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ಅವ್ರು ಇನ್ನೂ ಬೇಜಾರ್ ಮಾಡ್ಕೊತಾರೆ. ಆತರ ಆಗೋದು ನನ್ಗೆ ಇಷ್ಟ ಇಲ್ಲ. ಈಗಾಗ್ಲೇ ಮನೆಯವರೆಲ್ಲ ನಂದೇ ತಪ್ಪು ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ನಾನು ಈ ನಿರ್ಧಾರ ತಗೊಳ್ಳೇಬೇಕಾಯ್ತು ಅಂತ ಭಾಗ್ಯ ಮನ್ಸಲ್ಲೇ ಅನ್ಕೋತಾರೆ. ಹಾಗೆ ಇಲ್ಲಿ ಆದಿ ಕಾರಲ್ಲಿ ಹೋಗ್ತಿರ್ತಾರೆ. ಇದು ಭಾಗ್ಯ ಅವರು ಕೈ ಮುಗ್ದು ನನ್ನನ್ನೇ ಮನೆಗ್ ಬರ್ಬೇಡ ಅಂತ ಹೇಳ್ಬಿಟ್ಟು. ಒಂಥರ ಹೇಳೋದಾದ್ರೆ ಭಾಗ್ಯ ಅವ್ರದ್ದು ಇದ್ರಲ್ಲಿ ಏನು ತಪ್ಪಿಲ್ಲ, ಅವ್ರಿರೋ ಪರಿಸ್ಥಿತಿ ಈ ತರ ಎಲ್ಲ ಮಾಡಿಸ್ತಿದೆ. ಸರಿ ಆಯ್ತು, ಅವ್ರು ಹೇಳಿರೋ ಪ್ರಕಾರ ನಾನು ಅವ್ರ ಮನೆಗೆ ಬರ್ಬಾರ್ದು ಅಂತ ಹೇಳಿದ್ರೆ ನಾನು ಇನ್ ಮುಂದೆ ಆ ಮನೆಗೆ ಹೋಗಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಆ ದುಡ್ಡನ್ನ ಯಾರ್ ಕಳ್ತನ ಮಾಡಿದ್ದಾರೆ ಅದನ್ನ ತಿಳ್ಕೊಬೇಕಾಗಿತ್ತು. ಎಲ್ಲಿ ಇನ್ಸ್ಪೆಕ್ಟರ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಫೋನೇ ಮಾಡಿಲ್ವಲ್ಲ ಅಂತ ಹೇಳಿ ಆದಿ ಯೋಚನೆ ಮಾಡ್ತಿರ್ತಾರೆ. ಯಾವ್ದಕ್ಕೂ ನಾನೇ ಒಂದ್ಸತಿ ಕಾಲ್ ಮಾಡಿ ಏನ್ ಅಪ್ಡೇಟ್ ಇದೆ ಅಂತ ತಿಳ್ಕೊತೀನಿ ಅಂತ ಆದಿ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡ್ತಾರೆ. ಆ ಕಡೆ ಇನ್ಸ್ಪೆಕ್ಟರ್ ಅದೇ ಅಂತ ಹೇಳ್ತಾರೆ. ಅದೇ ಇನ್ಸ್ಪೆಕ್ಟರ್ ಏನಾದ್ರೂ ಅಪ್ಡೇಟ್ ಸಿಕ್ತಾ ಅದಕ್ಕೋಸ್ಕರ ಕಾಲ್ ಮಾಡ್ದೆ ಅಂತ ಆದಿ ಹೇಳ್ತಿರ್ತಾರೆ. ಆದಿ ಅವರೇ, ನಾವು ನಿಮ್ಗೆ ಕಾಲ್ ಮಾಡೋಣ ಅಂತ ಹೇಳ್ತಿದ್ವಿ, ನಮ್ಗೆ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿದೆ. ಹಾಗೆ ಆ ಗಣೇಶ ಅಂತ ಹೇಳ್ತಿದ್ವಲ್ಲ, ಅವನು ನಮ್ ಕೈಲಿ ಸಿಕ್ಬಿದ್ದಾನೆ ಅಂತ ಇಲ್ಲಿ ಪೊಲೀಸ್ ಹೇಳ್ತಿದ್ರೆ ಆದಿಗಂತೂ ಶಾಕ್ ಆಗುತ್ತೆ. ಏನ್ ಹೇಳ್ತಿದ್ರೆ ಇನ್ಸ್ಪೆಕ್ಟರ್, ಯಾರೋ ಕುಡ್ಕ ಅಂತ ಹೇಳ್ತಿದ್ರಲ್ಲ, ಆ ಗಣೇಶ ಸಿಕ್ಕಿದಾನ ನಿಮ್ಗೆ ಅಂತ ಆದಿ ಕೇಳ್ತಾರೆ. ಎಸ್ ಆದಿ ಅವರೇ, ನಾವ್ ಚೆನ್ನಾಗಿ ಅವ್ನ್ಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕು ಆ ತರ ಟ್ರೀಟ್ಮೆಂಟ್ ಕೊಟ್ವಿ. ಅವನು ಒಂದ್ ಹೆಸರನ್ನ ಹೇಳ್ತಾ ಇದ್ದ ಅಂತ ಹೇಳಿ ಇಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಹೆಸರನ್ನ ಯಾರ ಹೆಸರು ಅಂತ ಇಲ್ಲಿ ಆದಿ ಹೇಳ್ತಾ ಇರ್ತಾರೆ. ಅದ್ಯಾರೋ ಕಾರ್ತಿಕ್ ಅಂತ ಹೆಸರು ಹೇಳ್ತಿದ್ದ ಅಂತ ಇಲ್ಲಿ ಇನ್ಸ್ಪೆಕ್ಟರ್ ಹೇಳ್ಬಿಡ್ತಾರೆ. ವಾಟ್, ಕಾರ್ತಿಕ್ ಅಂದ್ರೆ ಯಾರು ಅಂತ ಹೇಳಿ ಇಲ್ಲಿ ಆದಿ ಯೋಚನೆ ಮಾಡ್ತಿರ್ತಾರೆ. ಆದಿ ಅವ್ರೆ, ಅವ್ನ್ಗೆ ಚೆನ್ನಾಗಿ ಹೊಡೆದಿದ್ದಕ್ಕೆ ಯಾರೋ ಕಾರ್ತಿಕ್ ಅನ್ನೋರು ದುಡ್ಡು ಕೊಟ್ಬಿಟ್ಟು ಈ ತರ ಹೋಗಿ ದುಡ್ಡನ್ನ ತಗೋಬಾ ಅಂತ ಹೇಳಿದ್ರಂತೆ. ಅವ್ರು ಯಾರು ಅಂತ ನಾವು ನೋಡ್ತೀವಿ, ಯಾಕೆಂದ್ರೆ ಅವ್ರಿಬ್ರು ಕಾಲ್ ಮಾಡಿರೋ ಕಾಲ್ ಹಿಸ್ಟ್ರಿ ಅವ್ನ್ ಫೋನ್ ಅಲ್ಲೇ ಇದೆ. ಸೊ ಆ ಕಾರ್ತಿಕ್ ಅನ್ನೋನ ಹುಡ್ಕೋದಿಕ್ಕೆ ನಮ್ಗೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಆ ಕಾರ್ತಿಕ್ ಅನ್ನೋನು ಸಿಕ್ತಿದ್ದಾಗೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಕಾಲ್ ನ ಕಟ್ ಮಾಡ್ತಾರೆ. ಯಾರಿದು ಕಾರ್ತಿಕ್ ಅಂತ ಹೇಳ್ತಿದ್ರಲ್ಲ, ಯಾರಿರ್ಬೋದು ಅಂತ ಹೇಳಿ ಆದಿ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಮರಿಬೇಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.